ನಾಡಿನ ಸಮಸ್ತ ಜನತೆಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಅಂದ ತಕ್ಷಣ ನೆನಪಾಗೋದು ಹೊಸ ವರ್ಷ. ಯಾಕಂದರೆ ಜನವರಿ ಏನು ಹೊಸ ವರ್ಷ ಅಂತ ನಾವು ಸೆಲೆಬ್ರೇಷನ್ ಮಾಡ್ತೀವಿ, ಜನರಲಾಗಿ ಈ ಯುಗಾದಿಗೆ ಜನರಲಾಗಿ ಎಲ್ಲರೂ ಸೆಲೆಬ್ರೇಷನ್ ಮಾಡೋದು ಹೊಸ ವರ್ಷ ಅಂತೇಳಿ. ಬಟ್ ಈ ಹೊಸ ವರ್ಷ ನಮಗೇನಾಗಿದೆ, ಎಲ್ಲ ಇಡೀ ಕರ್ನಾಟಕದಲ್ಲಿ ಅಂತಲ್ಲ, ಇಡೀ ನಾಡಿನ ಜನತೆ ಈ ಸರಿ ಮಳೆ ಕಡಿಮೆ ಇರೋದ್ರಿಂದ ರೈತರಿಗೆ ಆ್ಯಕ್ಚುಲಿ ಯುಗಾದಿಯಲ್ಲಿ ಅವರ ಬೆಳೆಯನ್ನು ಕಟಾವು ಮಾಡಿ ಅವ್ರ ಬೆಳೆಯನ್ನು ಮಾರಾಟ ಮಾಡ್ತಕ್ಕಂಥ ದಿನ ಇದು. ಬಟ್ ಈ ಸರಿ ಮಳೆ ಇಲ್ಲದಿರೋದ್ರಿಂದ ಎಲ್ಲ ರೈತರಿಗೂ ತುಂಬ ಒಂಥರ ನೋವಿನ ಸಂಗತಿ ಇದು. ಹಾಗಾಗಿ ನಾನು ಚಾಮುಂಡೇಶ್ವರ ಹತ್ರ ಕೇಳೋದೇನಪ್ಪ ಅಂದರೆ, ಈ ಬಾರಿ ಒಳ್ಳೆ ಮಳೆ ಆಗಿ ರೈತರು ಚೆನ್ನಾಗಿದ್ದರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ಎಲ್ಲ ಕಂಪ್ನಿ ಆಗಿರ್ಬೋದು, ರಾಜಕಾರಣ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಯಾಕಂದರೆ ಈ ಬಾರಿ ಏನಾಗಿದೆ, ಮಳೆ ಇಲ್ಲ, ನಾಡಿನಲ್ಲಿ ಎಲ್ಲಿಯೂ ಮಳೆ ಇಲ್ಲ. ಹಾಗಾಗಿ ರೈತರು ತುಂಬ ನಮ್ಗೆ ಗೊತ್ತಿದೆ. ಯಾಕಂದರೆ ನಾವೆಲ್ಲರೂ ಇವತ್ತೇನಾದರೂ ಊಟ ಮಾಡ್ತಿದ್ವಿ, ಇಷ್ಟು ಖುಷಿ ಖುಷಿಯಾಗಿದ್ದು ಚೆನ್ನಾಗಿದ್ದೀವಪ್ಪ ಅಂದರೆ ಮೂಲ ರೈತರು. ಹಾಗಾಗಿ ಇನ್ನೊಂದು ಬಾರಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ, ಒಳ್ಳೆ ಮಳೆ ಬೆಳೆ ಕೊಡಲಿ ಅಂತೇಳಿ. ಅದ್ರ ಜೊತೆಗೆ ಯುಗಾದಿ ಅಂದ ತಕ್ಷಣ ನಮ್ಮೆಲ್ಲರೂ ನೆನಪಾಗೋದು ಬೆಲ್ಲ ಮತ್ತು ಬೇವು. ಬೇವು ಕಹಿ, ಬೆಲ್ಲ ಸಿಹಿ. ಜೀವನದಲ್ಲಿ ಎಲ್ಲರಿಗೂ ಗೊತ್ತಿದೆ, ನೋವು ಮತ್ತು ಸಿಹಿ ಇಲ್ಲದೆ ಯಾರ್ದು ಜೀವನ ಏನಿಲ್ಲ. ಎಲ್ಲರ ಜೀವನದಲ್ಲಿ ಕಷ್ಟ ಸುಖ ಬಂದೇ ಬರುತ್ತೆ. ಅದಕ್ಕೆ ಹೇಳೋದು, ಸುಖ ಬಂದಾಗ ತುಂಬ ಮೇಲೆ ಹೋಗಬೇಡಿ, ಕಷ್ಟ ಬಂದಾಗ ತುಂಬ ಆವಾಗ ಮಾತ್ರ ದೇವ್ರ ನೆನಪು ಮಾಡ್ಕೋಬೇಡಿ. ಜೀವನದಲ್ಲಿ ಎಷ್ಟೇ ಕಷ್ಟ ಸುಖ ಬರಲಿ, ಒಳ್ಳೇದಾಗೇ ಆಗುತ್ತೆ. ಹಾಗಾಗಿ ಬೇವು ತಿಂದ ತಕ್ಷಣ ಕಹಿ ಅಂತೀವಿ. ಆ ಕಹಿ ಅಂದಾಗ ಸ್ವಲ್ಪ ನಾವು ಟಾಲರೇಟ್ ಮಾಡ್ತಾ ಶಕ್ತಿ ದೇವ್ರು ಕೊಟ್ಟಿದ್ದಾನೆ. ಬರೀ ಸುಖನ ಎಕ್ಸ್ಪೆಕ್ಟ್ ಮಾಡ್ಕೊಡ್ರಿ, ಬೆಲ್ಲನ ಎಕ್ಸ್ಪೆಕ್ಟ್ ಮಾಡ್ಕೊಬ್ರಿ. ಕೈ ಬರ್ತಾ ಇರುತ್ತೆ, ಗೊತ್ತಿದ್ದೋ ಗೊತ್ತಿಲ್ಲ ಕೈ ಬರ್ತಾ ಇರುತ್ತೆ. ಬಂದಾಗ ಕೈಗೆ ಹೇಗೆ ಸ್ವೀಟ್ ಹುಡುಕಬೇಕು, ಹೇಗೆ ಸಿಹಿ ತಿನ್ನಬೇಕು ಅನ್ನೋದು ನಮ್ಮೆಲ್ಲರಲ್ಲಿ ಇದಾಗಬೇಕು. ಹಾಗಾಗಿ ನಾವು ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ, ಎಲ್ಲರಿಗೂ ಒಳ್ಳೇದು ಮಾಡೋಣ. ಹಾಗಾಗಿ ಈ ಯುಗಾದಿ ಬೇವು ಬೆಲ್ಲ ನಾವು ಹೇಗೆ ತಿಂದು ಎರಡನ್ನೂ ಸಮಪಾಲಾಗಿ ನೋಡ್ತೀವಿ. ಕೈನೂ ಸಮಪಾಲಾಗಿ ನೋಡ್ತೀವಿ, ಸಿಹಿನ ಸಮಪಾಲಾಗಿ ನೋಡ್ತೀವಿ. ಹಾಗೆ ಎರಡನ್ನೂ ಸಮಪಾಲವಾಗಿ ಭಾಗವಹಿಸಿ ತಿಂದು ಎಲ್ಲರ ಜೊತೆ ಒಳ್ಳೇದು ಮಾತಾಡಿ ನಾಡಿನ ಜನತೆಗೆ ಇನ್ನೊಂದು ಬಾರಿ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.